ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ನಾಳೆ ನವರಾತ್ರಿಯ 4ನೇ ದಿನ. ಪಾರ್ವತಿ ದೇವಿಯನ್ನು ಕೂಷ್ಮಾಂಡ ದೇವಿ ರೂಪದಲ್ಲಿ ಆರಾಧನೆಯನ್ನು ಮಾಡಲಾಗುತ್ತೆ. ಇನ್ನು ಕೂಷ್ಮಾಂಡ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಫಲಗಳು ದೊರೆಯುತ್ತೆ, ಯಾವ ಮಂತ್ರವನ್ನು ಪಠಿಸಬೇಕು, ಯಾವ ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನೆಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ. ಇನ್ನು ಕೂಷ್ಮಾಂಡ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಯಾವೆಲ್ಲ ಫಲಗಳು ದೊರೆಯುತ್ತೆ ಅಂದರೆ, ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ, ಹಾಗೆ ನಿಮ್ಮ ಜೀವನದಲ್ಲಿ ಬೆಳಕನ್ನು ತಂದುಕೊಡುತ್ತೆ, ಐಶ್ವರ್ಯ ಹೆಚ್ಚಾಗುತ್ತೆ. ಇನ್ನು ಅಜ್ಞಾನ, ದುಃಖ, ರೋಗಗಳನ್ನು ದೂರ ಮಾಡಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರ್ತಾಳೆ. ಹಾಗೆ ಈ ಕೂಷ್ಮಾಂಡ ದೇವಿಯ ಮಂತ್ರವನ್ನು ಜಪಿಸೋದ್ರಿಂದ ಶಕ್ತಿ, ಚೈತನ್ಯ ದೊರೆಯುತ್ತೆ, ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಮಾನಸಿಕ ಅಶಾಂತಿ, ದುಃಖ ದೂರ ಆಗುತ್ತೆ. ಅದೇ ರೀತಿ ಸೂರ್ಯನ ಕೃಪೆ ನಿಮ್ಮ ಮೇಲೆ ದೊರೆತು ದೀರ್ಘಾಯುಷ್ಯ ಲಭಿಸುತ್ತೆ. ನಿಮ್ಮ ಜೀವನದ ಎಲ್ಲ ಅಡೆತಡೆಗಳು ಹಾಗೆ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಇನ್ನು ನೀವು ಪೂಜೆ ಮಾಡೋದಕ್ಕೆ ಶುಭ ಸಮಯ ಅಂತ ಹೇಳಿದ್ರೆ ಬೆಳಗ್ಗೆ 4:30 6 ಗಂಟೆ ಒಳಗೆ ಪೂಜೆಯನ್ನು ಮಾಡೋದು ಅತ್ಯಂತ ಶುಭ. ಇನ್ನು ಸಂಜೆ ವೇಳೆ ಪೂಜೆಯನ್ನು ಮಾಡುವಂಥವರು 6 ಗಂಟೆಯಿಂದ 7:30 ಒಳಗೆ ಪೂಜೆಯನ್ನು ಮಾಡೋದ್ರಿಂದ ಅತ್ಯಂತ ಶುಭ. ಇನ್ನು ಯಾವ ಮಂತ್ರವನ್ನು ಪಠಿಸಬೇಕು ಅಂತ ಹೇಳಿದ್ರೆ, ಓಂ ದೇವಿ ಕೂಷ್ಮಾಂಡಾಯೈ ನಮಃ, ಓಂ ದೇವಿ ಕೂಷ್ಮಾಂಡಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಸಂಜೆ ವೇಳೆ ನೀವು ಜಪಿಸೋದ್ರಿಂದ ಅತ್ಯಂತ ಶುಭ ಫಲಗಳು ದೊರೆಯುತ್ತೆ. ಇನ್ನು ಈ ದೇವಿಗೆ ನೀವು ಅರ್ಪಿಸಬೇಕಾದಂಥ ಹೂವು ಮಲ್ಲಿಗೆ ಹೂವು. ಮಲ್ಲಿಗೆ ಹೂವನ್ನು ಅರ್ಪಿಸಿ ಮಾಲ್ಪೂವ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ ನೀವು ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡೋದ್ರಿಂದ ಅತ್ಯಂತ ಶುಭಕರ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಭಕ್ತಿಯಿಂದ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಿ ಫಲಗಳನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.